काजं सुखमजमनपाजं मुक्त्युपाजं विमाजं द्रहजमहममेजं धेजमाम्नायगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्य विशदप्रभा जालोल्लासोपहत सकलावत्यतमसे जगज्जन्मस्थेम प्रलयरचनाशीलवपुषे नमो शेषां नाजस्मृतिहृदयदीप्ताय हरदे येन प्रादुरभाविभूमिवरदेवस्तारिगोसन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसमनादिसाधुनिकरश्चाकारि सन्मार्गगः तेन व्यासदिवाकरेण सततं माप्याजिने मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्यानदलिने चञ्चले कतिवे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ನೆನ್ನೆ ಈ 82ನೆಯ ಸುಧಾಮೂಲದಲ್ಲಿದ್ದೀವಿ. ಅದರಲ್ಲಿ ಧ್ಯಾನ ಅಂದ್ರೆ ಏನು ಅಂತ ಬಂತು. ಅವಿತಥಂ ಬ್ರಹ್ಮಾನು ಚಿಂತನಂ ನಿಧಿಧ್ಯಾಸನಂ. ಯಾವಾಗ್ಲೂ ಸರಿಯಾಗಿ ಬ್ರಹ್ಮನ ಅಂದ್ರೆ ಪರಮಾತ್ಮನ ಶಾಸ್ತ್ರೋಕ್ತ ಪ್ರಕಾರವಾದ ಚಿಂತನೆ ಮಾಡೋದೇನಿದೆ ಇದನ್ನೇ ಧ್ಯಾನ ಅಂತ ಕರೀತಾರೆ. ಯಾಕೆಂದ್ರೆ ವಿತಥಾನು ಚಿಂತನಸ್ಯ ಚತುರ್ಥೇ ನಿರಾಕರಿಷ್ಯಮಾಣತ್ವ. ಹೇಗೇಗೋ ಧ್ಯಾನ ಮಾಡ್ಬಾರ್ದಂತೆ ತಪ್ಪಾಗಿ ದೇವರಲ್ಲಿ ಇಲ್ದೇ ಇರೋ ಗುಣಗಳನ್ನೆಲ್ಲ ಹಾಕೊಡೋದು. ಅಂದ್ರೆ ಜೀವನಲ್ಲಿ ಗುಣ ಆಗಿರತ್ತೆ, ಅದ್ರಲ್ಲಿ ದೇವರಲ್ಲಿ ಅದು ದೋಷ. ಅದರಿಂದ ಜೀವ ದೇವರು ಒಂದೇ ಅಂತ ತಿಳ್ಕೊಂಡ್ರೆ ಅದು ಗುಣ ಅನ್ಸ್ಕೊಳಲ್ಲ, ಅದು ದೋಷ ಆಗ್ಬಿಡತ್ತೆ. ಅದು ನಮ್ಮ ಪ್ರಕಾರ ಅದು ಗುಣ ಅಂತ. ಅಂದ್ರೆ ದೇವರಲ್ಲಿ ಇಲ್ದೇ ಇರೋದನ್ನ ಹೇಳೋದು, ಇದ್ದದ್ದನ್ನ ತ್ಯಾಗ ಮಾಡೋದು, ಬಿಡೋದು, ಹೀಗೆಲ್ಲ ಮಾಡಿದ್ರೆ ಆಗ ಅದು ದ್ರೋಹ ಆಗತ್ತೆ. ಅಂತ ಧ್ಯಾನ ಮಾಡಿದಾಗ ದೇವರು ಅದಕ್ಕೆ ಫಲ ಕೊಡಲ್ಲ. ಇದನ್ನ 4ನೇ ಅಧ್ಯಾಯದಲ್ಲಿ ಬಂದಾಗ ತಿಳಿಸ್ತಾರೆ ಈ ವಿಷಯದ ಬಗ್ಗೆ. ನ ಪ್ರತೀಕೆ ನಹಿ ಸಹ ಅಂತ ಅಲ್ಲಿ ಒಂದು ಬ್ರಹ್ಮಸೂತ್ರ ಇದೆ. ಅಲ್ಲೇನ್ ಹೇಳ್ತಾರೆ, ಈಗ ಪ್ರತಿಮೆಯನ್ನೇ ದೇವರು ಅಂತ ಚಿಂತಿಸಬಾರ್ದು, ಪ್ರತಿಮೆಯಲ್ಲಿ ದೇವರು, ಜಡವನ್ನೇ ದೇವರು ಅಂತ ಯೋಚಿಸಬಾರ್ದು. ಆ ಧ್ಯಾನ ಮಾಡೋದು ತಪ್ಪು. ಆದ್ರಿಂದಲೇ ನಾವು ಅನ್ಕೊಳ್ಬಹುದು ದೇವಸ್ಥಾನದಲ್ಲಿ ದೇವರಿದ್ದಾನೆ, ದೇವರ ಪ್ರತಿಮೆ ಇದೆ, ಆ ಪ್ರತಿಮೆ ಒಳಗಡೆ ದೇವರಿದ್ದಾನೆ, ಪ್ರತಿಮೆನೇ ದೇವರಲ್ಲ. ಎಂದೆಂದಿಗೂ ಆ ಭಾವನೆ ಇರ್ಬೇಕು. ಪ್ರತಿಮೆಯನ್ನೇ ನೋಡಿ ದೇವರು ಅಂತ ಚಿಂತನೆ ಮಾಡ್ತಾ ಇದ್ರೆ ಅಂತ ಧ್ಯಾನ ಅದು ಸರಿಯಲ್ಲ, ಅದು ತಪ್ಪು. ಅದಕ್ಕೆ ಕೆಟ್ಟ ಫಲ ಹೇಳಿದ್ದಾರೆ, ಅನರ್ಥ ಅದಕ್ಕೆ. ಆದ್ರಿಂದ ಎಂದೆಂದಿಗೂ ಕೂಡ ಅಂಥ ಚಿಂತನೆಯನ್ನ ಮಾಡಬಾರ್ದು. ಯಾಕೆ ಓಂ ನ ಪ್ರತೀಕೆ ನಹಿ ಸಹ ಓಂ ಅಂತ ಬ್ರಹ್ಮಸೂತ್ರದಲ್ಲಿ 4ನೇ ಅಧ್ಯಾಯದಲ್ಲಿ ಬಂದಾಗ ನಮಗೆ ಗೊತ್ತಾಗುತ್ತೆ. ಸ್ವಯಂ ವೇದವ್ಯಾಸರೇ ಅದನ್ನ ನಿಷೇಧ ಮಾಡಿದ್ದಾರೆ. ಅಲ್ಲೇ ಒಂದು ಮಾತನ್ನ ಹೇಳ್ತಾರೆ ಜಯತೀರ್ಥರು,
ಏತೇನ ಸಾಲಗ್ರಾಮಾದಾವಪಿ ವಿಷ್ಣುವಾದಿ ಪ್ರತಿಪತ್ತಿ ಪರಾಸ್ತಾ ವೇದಿತವ್ಯ ಅಂತ ಹೇಳ್ತಾರೆ. ಅಂದ್ರೆ ಸಾಲಗ್ರಾಮವನ್ನ ನೋಡ್ತಾ, ಅಲ್ಲಿ ಶಾಲಗ್ರಾಮ ಅಂತ ಇದೆ, ಸಾಲಗ್ರಾಮ ಅಂತ ಇದೆ. ಈ ಸಾಲಗ್ರಾಮ ಮೊದಲಾದವುಗಳನ್ನು ನೋಡಿ ದೇವ್ರೇ ಅಂತ ಚಿಂತಿಸಿದ್ರೆ, ಧ್ಯಾನ ಮಾಡಿದ್ರೆ ಅದು ತಪ್ಪು, ಆ ರೀತಿ ಮಾಡಬಾರ್ದು ಅಂತ ಅಲ್ಲಿ ಸ್ಪಷ್ಟವಾಗಿ ಒಂದು ಮಾತು ಬರುತ್ತೆ, ಜಯತೀರ್ಥರ ಮಾತು. ಸಾಲಗ್ರಾಮ ನೋಡಿ ಅದನ್ನೇ ವಿಷ್ಣು ಅಂತ ಭಾವಿಸಿದರೆ ತಪ್ಪು. ಸಾಲಗ್ರಾಮದ ಒಳಗಡೆ ಆ ದೇವರ ಸನ್ನಿಧಾನ ಇದೆ ಅಷ್ಟೇ, ಆ ರೀತಿನೇ ಇರ್ಬೇಕು. ಯಾಕೆ ಪ್ರತೀಕನೇ ದೇವರಲ್ಲ. ಯಾಕೆ ಕೆಲವರು ಪರಕೀಯರು ಬೇರೆಯವ್ರು ಹಾಗೆ ವ್ಯಾಖ್ಯಾನ ಮಾಡ್ತಾರೆ, ಪ್ರತೀಕ ಬೇರೆ ಅಲ್ಲ ದೇವ್ರು ಬೇರೆ ಅಲ್ಲ ಹೀಗೆಲ್ಲ ವ್ಯಾಖ್ಯಾನ ಮಾಡ್ತಾರೆ. ಆದ್ರೆ ಅದು ತಪ್ಪು, ಅಂತ ವ್ಯಾಖ್ಯಾನ ಸರಿಯಲ್ಲ. ಇನ್ನು ಮತ್ತೊಂದು ಮಾತು, ನಚ ಅವಿದಿತಸ್ಯ ಅನುಚಿಂತನಂ ಸಂಭವತಿ. ಈಗ ದೇವರ ಬಗ್ಗೆ ಧ್ಯಾನ ಮಾಡ್ಬೇಕು ಅಂದ್ರೆ ಏನೇನ್ ಬೇಕು? ಒಂದು, ಯಾವ್ದ್ರ ಬಗ್ಗೆ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತೀವೋ ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರ್ಬೇಕು, ಅಜ್ಞಾನ ಇರ್ಬಾರ್ದು. ಅಜ್ಞಾನ ಯಾವಾಗ ಹೋಗುತ್ತೆ? ನಮಗೆ ಚೆನ್ನಾಗಿ ಕೇಳಿದಾಗ ಹೋಗುತ್ತೆ. ಒಂದ್ ವಿಷಯದ ಬಗ್ಗೆ ಅಜ್ಞಾನ ಯಾವಾಗಿರುತ್ತೆ? ನಾವ್ ಯಾರ ಹತ್ರನೂ ಕೇಳಲ್ಲ, ನಂಬಾಣ್ ನಾವಿರ್ತೀವಿ, ನಮಗ್ ಗೊತ್ತಾಗೋದೇ ಬೇಡ ಅಂದ್ರೆ ಅಜ್ಞಾನ ಇರುತ್ತೆ. ಯಾವಾಗ ನಾವು ಒಂದಿಷ್ಟು ವಿಷಯವನ್ನ ಕೇಳ್ತೀವಿ ಇನ್ನೊಬ್ರ ಬಳಿ, ಆಗ ನಮ್ಮ ಅಜ್ಞಾನ ಕಳಿಯುತ್ತೆ, ಹೋಗುತ್ತೆ. ಆದ್ರೆ ಸರಿಯಾದವ್ರ ಹತ್ರ ಕೇಳ್ಬೇಕು, ಇಲ್ಲಾಂದ್ರೆ ಇನ್ನೊಂದಿಷ್ಟು ಅಜ್ಞಾನ ಸೇರ್ಕೊಳತ್ತೆ ಜೊತೆಗೆ. ಹಾಗಾಗ್ಬಾರ್ದು. ಹಾಗಾದ್ರೆ ಸರಿಯಾದ ಒಬ್ಬ ಉಪದೇಶ ಕೊಡೋನಿಂದ ಏನ್ ಪಡಿಬೇಕು ಅಂದ್ರೆ ಜ್ಞಾನವನ್ನ ಪಡಿಬೇಕು. ಜ್ಞಾನ ಪಡೆದಾಗ ನಮ್ಮಲ್ಲಿರುವಂತಹ ಅಜ್ಞಾನ ಹೋಗುತ್ತೆ. ಅಜ್ಞಾನ ಹೋದಾಗ ದೇವರ ಬಗ್ಗೆ ಸರಿಯಾದ ಜ್ಞಾನ ಮೂಡುತ್ತೆ. ಅದಾದ್ಮೇಲೆ ಕೆಲವು ತಿಳ್ಕೊಂಡ್ರು ಕೂಡ ಕೆಲವು ವಿಷಯಗಳನ್ನ ಮತ್ತೆ ಸಂಶಯ ಹಾಗೆ ಉಳ್ಕೊಳುತ್ತೆ. ಆ ಸಂಶಯವನ್ನ ನಾವು ಪರಿಹಾರ ಮಾಡ್ಕೊಳ್ಬೇಕು ಅಂದ್ರೆ ಚೆನ್ನಾಗಿ ಆ ಶಾಸ್ತ್ರದಲ್ಲಿ ಹೇಳಿದ ವಿಷಯಗಳನ್ನ ಮತ್ತೆ ಮತ್ತೆ ಹೊಸ ಹೊಸ ರೀತಿಯಲ್ಲಿ ಚಿಂತನೆ ಮಾಡ್ತಾ ಹೋಗ್ಬೇಕು, ಮನನ ಮಾಡ್ಬೇಕು ಅಂತ. ಅಂದ್ರೆ ಅಭ್ಯಾಸ ಚೆನ್ನಾಗಿ ಅದನ್ನ ಗೊತ್ತಿದ್ದ ವಿಷಯನೇ 10 ಬಾರಿ ತಿಳ್ಕೊಂಡ್ರೆ ತಪ್ಪೇನಿಲ್ಲ. ಇನ್ನು ಚೆನ್ನಾಗಿ ಅದು ದೃಢ ಆಗತ್ತೆ, ಸರಿಯಾಗಿ ಉಳಿಯತ್ತೆ ಮನಸ್ಸಿನಲ್ಲಿ. ಅನ್ಕೊಳ್ಬಹುದು 3 ಸರಿ ಅರ್ಥ ಆಗಿ ಹೋಗಿದ್ಮೇಲೆ ಇನ್ನೇನ್ ಅರ್ಥ, ಅದನ್ನ ತಿಳ್ಕೊಳ್ಳೋದೇನಿದೆ ಅದರಲ್ಲಿ ಅಂತ. ಹಾಗಲ್ಲ. ಯೋಗಿಗಳೆಲ್ಲ ಈಗಲೂ ಧ್ಯಾನ ಮಾಡ್ತಾನೆ ಇರ್ತಾರೆ. ಮಾಡೋ ದೇವ್ರ ಧ್ಯಾನ ತಾನೆ, ಎಷ್ಟ್ ಸರಿ ಅದನ್ನೇ ಮಾಡ್ತೀರಿ? ಹಾಗಲ್ಲ. ಎಷ್ಟು ಸರಿ ಮಾಡಿದ್ರು ಅದ್ರಲ್ಲಿ ಏನೋ ಒಂದು ವ್ಯತ್ಯಾಸ ಇದೆ, ಮತ್ತೆ ವಿಶೇಷ ಇದ್ದೇ ಇದೆ. ಶಾಸ್ತ್ರ ಗ್ರಂಥಗಳು ಹಾಗೆ 3 ಸರಿ ಓದಾಗ ಅರ್ಥ ಆಗ್ಬೋದು, ಅದು ಅರ್ಥ ಆಗಿದೆ ಅಂತ ಅನ್ಕೊಂಡ್ರೆ ತಪ್ಪಾಗತ್ತೆ. ಯಾಕೆಂದ್ರೆ ಇನ್ನೂ ಅರ್ಥ ಇರುತ್ತದಲ್ಲಿ, ಸೂಕ್ಷ್ಮವಾಗಿ ಅರ್ಥ ಆಗಿರಲ್ಲ. ಅದು ಓದಿ ಓದಿ ಅನೇಕ ಜನ್ಮಗಳಲ್ಲಿ ಗೊತ್ತಾಗುತ್ತೆ. ಓ, ಈ ತರ ಇದು ಅಂತ ಗೊತ್ತಾಗುತ್ತೆ. ಒಂದು ಸ್ಪಷ್ಟವಾದ ಜ್ಞಾನ ಬರುತ್ತೆ. ಆ ಸ್ಪಷ್ಟ ಜ್ಞಾನ ಬರ್ಲಿಕ್ಕೆ ತುಂಬಾ ಬೇಕಾಗತ್ತೆ. ಮೇಲ್ನೋಟಕ್ಕೆ ನಮ್ಗೆ ಸ್ಪಷ್ಟ ಆಗೋಗಿದೆ ಅಂತ ನಾವ್ ಅನ್ಕೊಳ್ಬಹುದು, ಆದ್ರೆ ಹಾಗಲ್ಲ. ಚೆನ್ನಾಗಿ ಸಂಸ್ಕೃತ ಬಂದ್ರು, ಚೆನ್ನಾಗಿ ಅರ್ಥ ಆದ್ರು, ಅನೇಕ ಗ್ರಂಥಗಳನ್ನ ಓದಿದ್ರು, ಇನ್ನೂ ಸರಿಯಾಗಿ ಅರ್ಥ ಆಗಿರಲ್ಲ. ಇನ್ನೂ ಸ್ವಲ್ಪ ಕ್ಲಾರಿಟಿ ಬೇಕಾಗಿರುತ್ತೆ ಕೆಲವು ವಿಷಯದಲ್ಲಿ. ಆದ್ರಿಂದ ದೇವರ ವಿಷಯದಲ್ಲಿ ತಿಳ್ಕೊಂಡ್ಬಿಟ್ವಿ ಅಂತಿಲ್ಲ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ತಿಳ್ಕೊಳ್ಬೇಕು, ಎಷ್ಟು ಸಾಧ್ಯನೋ ಅಷ್ಟು ಮನನ ಮಾಡ್ಬೇಕು. ಇಷ್ಟಾದ ಮೇಲೆ ಅವನು ಅನುಚಿಂತನ, ದೇವರ ಬಗ್ಗೆ ಧ್ಯಾನ ಮಾಡ್ಲಿಕ್ಕೆ ಅವನಿಗೆ ಶಕ್ತಿ ಬರುತ್ತೆ. ಹಾಗಾದ್ರೆ ಏನಾಯ್ತು? ದೇವರ ಬಗ್ಗೆ ತಿಳ್ಕೊಳ್ಲಿಕ್ಕಾದ್ರೂ ಮೊದಲು ಶ್ರವಣ ಮಾಡ್ಲೇಬೇಕು. ಶ್ರವಣ ಮಾಡಿದ್ಮೇಲೆ ಕೆಲವು ಸರಿ ಸಂಶಯ ಬರುತ್ತೆ ಅಥವಾ ವಿಪರೀತ ಜ್ಞಾನ ಬರಬಹುದು. ಯಾಕಂದ್ರೆ ಒಬ್ಬೊಬ್ರು ಒಂದೊಂದರ ಹೇಳ್ತಾರೆ. ಆಗ ಲಿಂಗಾಭಾಸ ಪ್ರತಿಭಾಸೇನ ಕೆಲವ್ರು ನೋಡಿದಾಗ ಹೌದು ದೇವ್ರ ಬಗ್ಗೆ ಸರಿಯಾಗಿ ಹೇಳ್ತಾ ಇದಾರೆ ಇವರೆಲ್ಲ ಬೇರೆ ವಾದಿಗಳು ಅಂತ ಅನ್ನಿಸ್ಬೋದು, ಆದ್ರೆ ಅದ್ಯಾವುದು ಸರಿಯಲ್ಲ ಅಂತ ಅದನ್ನೆಲ್ಲ ಪರಿಹರಿಸ್ಕೊಂಡು, ಸಂಶಯ ವಿಪರೀತ ಜ್ಞಾನವನ್ನ ಪರಿಹರಿಸ್ಕೊಳ್ಬೇಕು ಅಂದ್ರೆ ಚೆನ್ನಾಗಿ ಮನನವನ್ನ ಮಾಡಬೇಕು ಅಂತ. ಹಾಗಾದ್ರೆ ಇಲ್ಲಿವರೆಗೆ ಏನ್ ತಿಳಿಸ್ಕೊಟ್ರು ಅಂದ್ರೆ, ಒಬ್ಬ ಧ್ಯಾನ ಮಾಡೋನಿಗೆ ಮುಖ್ಯವಾಗಿ ಮುಂಚಿತವಾಗಿ ಶ್ರವಣ ಮನನಗಳ ಅಗತ್ಯ ಇದ್ದೇ ಇದೆ, ಅದ್ ಬೇಕೇ ಬೇಕು. ಅದಿಲ್ದೇನೆ ಅವನಿಗೆ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ವೇ ಇಲ್ಲ. ಇಷ್ಟನ್ನ ಇಲ್ಲಿ ತಿಳಿಸಾಯ್ತು. ಈ ಕೆಲವರು ಹೇಳ್ತಾರೆ, ಇಲ್ಲಿ ಒಂದು ವಿಷಯವನ್ನ ನಿರೂಪಣೆ ಮಾಡ್ತಾರೆ. ಇಲ್ಲಿ ಯಾದುಪತ್ಯ ಟಿಪ್ಪಣಿ ಇದೆ. ಯಾದುಪತ್ಯ ಟಿಪ್ಪಣಿಯಲ್ಲಿ ಇದೇ ಭಾಗದಲ್ಲಿ, ಅಂದ್ರೆ 82ನೇ ಸುಧಾಮೂಲೆ ಅಂತಿಲ್ಲ, ಇದೇ ಭಾಗದಲ್ಲಿ ಅಲ್ಲಿ ಒಂದು ವಿಷಯವನ್ನ ಹೇಳ್ತಾರೆ. ಆ ವಿಷಯವನ್ನ ನೋಡೋಣ. ಅಲ್ಲಿ ಮೊದಲಿಗೆ ಏನ್ ಬಂತಂದ್ರೆ, ಅಪರೋಕ್ಷ ಜ್ಞಾನೇ ಜನನೀಯೇ ನಿಧಿಧ್ಯಾಸನ ಮಂಗಿ ಶ್ರವಣ ಮನನೇತು ನಿಧಿಧ್ಯಾಸನೆ ಸ್ವರೂಪ ಉಪಕಾರಕ ಅಂಗೇತಿ ದರ್ಶಿತ ಮಿತಿ ಜ್ಞಾತವ್ಯಂ. ಇದ್ರಿಂದ ಏನ್ ತೋರಿಸ್ಕೊಟ್ಟು ಅಂದ್ರೆ, ನಿಮಗೆ ದೇವರ ದರ್ಶನ ಆಗ್ಲಿಕ್ಕೆ ಮುಖ್ಯ ಕಾರಣ ಯಾವುದು? ಧ್ಯಾನನೇ, ಒಪ್ಕೊಳ್ತೀವಿ. ಆದ್ರೆ ಧ್ಯಾನ ಸ್ವರೂಪ, ಧ್ಯಾನ ಮಾಡಬೇಕು ಅಂತ ಆದ್ರೆ ಅದಕ್ಕೆ ಶ್ರವಣ ಮನನ ಬೇಕು. ಹಾಗಾದ್ರೆ ದೇವರ ದರ್ಶನಕ್ಕೆ ಧ್ಯಾನ ಬೇಕು, ಧ್ಯಾನಕ್ಕೆ ಶ್ರವಣ ಮನನ ಬೇಕು ಅಂತಾಯ್ತು. ಒಂದಕ್ಕೊಂದು ಬೇಕು ಅಂತ ಆಯ್ತು. ಇದನ್ನ ಇಲ್ಲಿವರೆಗೂ ಹೇಳಿದ್ರು. ಇದರ ಜೊತೆಗೆ ಇನ್ನೂ ಒಂದ್ ವಿಷಯ ತಿಳ್ಕೊಬೇಕಂತೆ. ಏನು ಅಂದ್ರೆ,
ಈ ಧ್ಯಾನ ಮಾಡಿದಾಗ ನಮಗೇನ್ ಫಲ ಸಿಗ್ಬೇಕಲ್ಲ, ಆ ಫಲ ಸಿಗ್ಲಿಕ್ಕೂ ಬೇಕಂತೆ ಶ್ರವಣ ವಂದನ. ಬರೀ ಧ್ಯಾನ ಹುಟ್ಲಿಕ್ ಬೇಡ ಶ್ರವಣ ವಂದನ, ಧ್ಯಾನದಿಂದ ಸಿಗೋ ಫಲಕ್ಕೂ ಅದು ಬೇಕು ಅಂತ, ಅದು ಮುಖ್ಯ. ಅದಕ್ಕೆ ಎರಡು ರೀತಿ, ಸ್ವರೂಪ ಉಪಕಾರಕ, ಫಲ ಉಪಕಾರಕ ಅಂಗ ಅಂತ ಹೀಗೆ ಎರಡು ಶಬ್ದವನ್ನ ಹಾಕ್ತಾರೆ. ಒಂದು ಸ್ವರೂಪ ಉಪಕಾರಕ, ಇನ್ನೊಂದು ಫಲ ಉಪಕಾರಕ. ಉಪಕಾರಕ ಅಂದ್ರೆ ಏನು, ನಮಗೆ ಉಪಕಾರ ಮಾಡೋರ್ನ ಉಪಕಾರಕ ಅಂತ ಕರಿತೀವಿ ಸಂಸ್ಕೃತ. ಇಲ್ಲಿ ಫಲ ಹುಟ್ಲಿಕ್ಕೆ ಉಪಕಾರ ಮಾಡುವಂಥದ್ದು ಹೌದು ಶ್ರವಣ ಮನನ, ಧ್ಯಾನ ಮಾಡ್ಲಿಕ್ಕೆ ಬೇಕಾದ ಉಪಕಾರವನ್ನೂ ಮಾಡೋದು ಶ್ರವಣ ಮನನ. ಅಂದ್ರೆ ಧ್ಯಾನ ಹುಟ್ಬೇಕಲ್ಲ, ಧ್ಯಾನ ಮಾಡ್ಬೇಕು ಅಂದ್ರೆ ಒಬ್ಬರ ಬಗ್ಗೆ ಚೆನ್ನಾಗಿ ಕೇಳಿರ್ಬೇಕು, ಚೆನ್ನಾಗಿ ಮನನ ಮಾಡಿರ್ಬೇಕು. ಈಗ ಒಬ್ರನ್ನ ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತಾರೆ, ಯಾಕೆ ಮಾಡ್ತಾರೆ, ಅವ್ರ ಬಗ್ಗೆ ಕೇಳಿ 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 ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಚೆನ್ನಾಗಿ ಅವ್ರ ವಿಷಯಗಳನ್ನ ಕೇಳಿ ಕೇಳಿ ಮನನ ಮಾಡಿ 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 ಅವ್ರ ಬಗ್ಗೆನೇ ಧ್ಯಾನಕ್ಕೆ ಬರ್ತಾವ್ರೆ, ಧ್ಯಾನಕ್ಕೆ ಗೋಚರ ಆಗ್ತಾರೆ ಯಾವಾಗ್ಲೂ. ಅಂದ್ರೆ ಯಾವ ವಿಷಯದ ಬಗ್ಗೆ ಚೆನ್ನಾಗಿ ಯಾವಾಗ್ಲೂ ಕೇಳ್ತಾ ಇರ್ತೀವಿ, ಯಾವಾಗ್ಲೂ ಅದ್ರ ಬಗ್ಗೆ ಮನನ ಮಾಡ್ತೀವಿ, ಸಹಜವಾಗಿ ಧ್ಯಾನದಲ್ಲಿ ಅದೇ ವಸ್ತು ಕಾಣಿಸ್ಲೇಬೇಕು. ಯಾಕೆ, ಮಾಡಿದ್ದೇ ಶ್ರವಣ ಅದ್ರ ಬಗ್ಗೆ ತಾನೆ, ಕೇಳಿತ್ತು ಮನನ ಮಾಡಿದ್ದು ಅದ್ರ ಬಗ್ಗೆ ತಾನೆ. ಆದ್ರಿಂದಲೇ ಯಾವಾಗ್ಲೂ ದೇವರ ಬಗ್ಗೆ ಕೇಳ್ತಾನೆ ಇದ್ದವನಿಗೆ ಧ್ಯಾನ ಕೂತಾಗ ದೇವರೇ ಬರ್ತಾನೆ. ಇಲ್ಲ ಯಾವಾಗ್ಲೂ ದೇವರನ್ನ ಬಿಟ್ಟೇ ಬೇರೆ ಕಡೆನೆ ಧ್ಯಾನ ಮಾಡ್ತಾ ಇದ್ರೆ ಅವನು ಬೇರೆದೇ ಧ್ಯಾನ ಕಾಲದಲ್ಲಿ ಬರುತ್ತೆ. ಆದ್ರಿಂದ ಶ್ರವಣ ಮನನ ಯಾವ ವಿಷಯವಾಗಿ ಮಾಡ್ತೀವೋ ಆ ವಿಷಯವಾಗೇ ಧ್ಯಾನ ಹುಟ್ಟತ್ತೆ. ಅಷ್ಟಕ್ ಮುಗಿದೋಯ್ತಾ ಕೆಲಸ, ಶ್ರವಣ ಮನನ ಮುಂದಕ್ಕೆ ಬೇಡ್ವಾ, ಬೇಕು. ಯಾಕೆ ಬೇಕು ಅಂದ್ರೆ ಧ್ಯಾನ ಹುಟ್ಟಿದ್ಮೇಲೆ ಧ್ಯಾನ ಮಾಡದವನಿಗೆ ದೇವರ ದರ್ಶನ ಆಗ್ಬೇಕಲ್ಲ, ಅಲ್ಲಿವರೆಗೂ ಅದ್ ಬೇಕಾಗುತ್ತೆ. ಯಾವುದು, ಶ್ರವಣ ಮನನ. ಶ್ರವಣ ಮನನ ತುಂಬಾ ಉಪಯುಕ್ತ, ಅದನ್ನ ಎಂದಿಗೂ ಬಿಡೋ ಹಾಗೆ ಇಲ್ಲ. ಅದಕ್ಕೋಸ್ಕರನೇ ದೇವತೆಗಳು ಈಗಲೂ ಮೋಕ್ಷದಲ್ಲೂ ಕೂಡ ದೇವರ ಧ್ಯಾನ ಮಾಡ್ತಾನೆ ಕೂತಿದ್ದಾರೆ. ಯಾರು, ದೇವತೆಗಳು. ಪ್ರತಿಯೊಬ್ಬ ಅಪರೋಕ್ಷ ಜ್ಞಾನಿಯೂ ಕೂಡ ದೇವರನ್ನ ಈಗಾಗ್ಲೇ ಯಾರು ನೋಡಿದಾನೆ ಅವನೂ ಮಾಡ್ತಾ ಇರ್ತಾನೆ, ಮೋಕ್ಷಕ್ಕೆ ಹೋದವನು ಮಾಡ್ತಾ ಇರ್ತಾನೆ ಯಾವಾಗಲೂ ಧ್ಯಾನವನ್ನ. ಇದನ್ನೇನ್ ಗೊತ್ತಾಯ್ತು, ಈ ಶ್ರವಣ ಮನನ ಒಂದ್ಸರಿ ಶುರುವಾಯ್ತಾ ಅದಕ್ಕೆ ಎಂಡೇ ಇಲ್ಲ. ಶ್ರವಣ ಮನನಕ್ಕೆ ಧ್ಯಾನ ಒಂದ್ಸರಿ ಹುಟ್ಟುತ್ತಾ ಧ್ಯಾನ ಮಾಡ್ತಾನೆ ಇರ್ಬೇಕು ಕೊನೆಯವರೆಗೂ. ಅದಕ್ಕೆ ಈ ಜನ್ಮದಲ್ಲಿ ಮುಕ್ತಾಯ ಆಗೋಯ್ತು, ಒಂದ್ ಜನ್ಮದಲ್ಲಿ ಮುಕ್ತಾಯ ಆಯ್ತು ಇಲ್ಲ, ದೇವರು ನೋಡಿದ ಮೇಲೆ ಒಂದ್ ಧ್ಯಾನ ಮಾಡ್ತಾನೆ ಹೋಗ್ತಾರೆ. ಅದು ಸ್ವಭಾವದಿಂದಲ್ಲ, ಒಳ್ಳೆ ಪ್ರಯೋಜನದಿಂದ. ಹೀಗೆ ಎಷ್ಟೆಷ್ಟು ಧ್ಯಾನ ಮಾಡ್ತಾನೋ, ಎಷ್ಟೆಷ್ಟು ಸಾಧನೆನೋ ಅಷ್ಟೆಷ್ಟು ಸಾಧನೆಗಳಿಂದ ಅದಕ್ಕೆ ಇತಿ ಇಲ್ಲದೆ, ಇತಿ ಮಿತಿ ಇಲ್ಲದೆ ಕೊನೆಯವರೆಗೂ ಹೋಗ್ತಾನೆ ಇರುತ್ತದೆ. ಕೊನೆ ಅಂತ ಇಲ್ಲ ಅದಕ್ಕೆ, ಆದ್ರೆ ಇದು ಕೊನೆ ಅಂತ ಬೇರೆಯವ್ರಿಗೆ ಅನ್ಸುತ್ತೆ, ಇಷ್ಟೇ ನನ್ನ ಕೈಲಿ ಸಾಧ್ಯ ಅಂತ. ಅದು ಯೋಗ್ಯತೆಗೆ ತಕ್ಕ ಹಾಗೆ ವಸ್ತುತಃ ಅದು ಹೋಗ್ತಾನೆ ಇರುತ್ತೆ. ಲಕ್ಷ್ಮೀ ದೇವಿನೂ ಕೂಡ ದೇವರ ಧ್ಯಾನ ಮಾಡ್ತಾ ಕೂತಿರ್ತಾಳೆ ಅಂದ್ರೆ ಇದೇನ್ ಅರ್ಥ, ಲಕ್ಷ್ಮೀ ದೇವಿಗೆ ಎಂಥ ಜ್ಞಾನ ಆದ್ರೂ ಕೂಡ ಇನ್ನೂ ಧ್ಯಾನ ಮಾಡ್ತಾ ಇದ್ದಾಳೆ ಅಂದ್ರೆ ಅವರವರ ಯೋಗ್ಯತೆಗೆ ಅದು ಮುಗ್ದಿದೆ ಅಂತ ಅಷ್ಟೇ ಅರ್ಥ ಹೊರತು, ಸ್ವಲ್ಪ ಬೇರೆಯವ್ರ ಯೋಗ್ಯತೆಗೆ ವಿಚಾರ ಮಾಡಿದಾಗ ಯಾಕೆ ಇವ್ರು ಇನ್ನೂ ಓದ್ತಾ ಇದ್ದಾರೆ, ಇನ್ನೂ ಯಾಕೆ ಕಷ್ಟಪಡ್ತಾ ಇದಾರೆ ಅಂತ ಅನ್ನಿಸ್ಬೋದು. ಕೆಲವು ಸಲ ಅರ್ಥ ಆಗ್ಬಿಡುತ್ತೆ ಬೇಗ ಕೆಲವು ಗ್ರಂಥಗಳು, ಯಾಕೆ ಇದೇ ಗ್ರಂಥ ಓದ್ತಾ ಕೂತಿರ್ತಾರೆ ಮತ್ತೆ. ಅಲ್ಲ, ಅವ್ರು ಓದೋರ್ಗೆ ಅರ್ಥ ಆಗಿರೋದು ಬೇರೆ, ಬೇರೆಯವ್ರಿಗೆ ಇನ್ನೂ ಅರ್ಥ ಆಗ್ತಾ ಇರೋದು ಬೇರೆ ಆಗಿರುತ್ತೆ. ಆದ್ರಿಂದ ಚಿಕ್ಕ ಗ್ರಂಥವನ್ನ ಮತ್ತೆ ಓದಿದ್ರು ಅಲ್ಲೇನೋ ಒಂದು ಅರ್ಥ ಇರುತ್ತೆ. ಅದರಿಂದ ಯಾವುದೇ ಗ್ರಂಥ ಆಗ್ಲಿ, ದೇವರ ದರ್ಶನ ಆಗ್ಲಿ, ಅದರಲ್ಲಿ ಕೊನೆಯದು ಅಂತಿಲ್ಲ ಅನ್ನೋದನ್ನ ಚೆನ್ನಾಗಿ ತಿಳಿಬೇಕು. ಇದನ್ನ ಇಲ್ಲಿ ಯಾದುಪತ್ಯ ಟಿಪ್ಪಣಿಲಿ ಇದನ್ನ ಬಗ್ಗೆ ಬಿಡಿಸುದು. ಇದರ ಬಗ್ಗೆ ಒಬ್ಬ ಆಕ್ಷೇಪ ಮಾಡಿದ, ಆ ಆಕ್ಷೇಪವನ್ನು ಹೇಳಿ ಅದನ್ನ ಖಂಡನೆ ಮಾಡ್ತಾರೆ ಯಾದುಪತ್ಯ ಟಿಪ್ಪಣಿಯಲ್ಲಿ. ಏನ್ ಆಕ್ಷೇಪ ಮಾಡ್ತಾರೆ ಅನ್ನೋದು ನೋಡ್ರಿ. ಅಸ್ತ್ರ ಕಶ್ಚಿತ್, ಒಬ್ಬ ಹೇಳ್ದ ಅಂತ ಹೇಳ್ತಾರೆ. ಏನ್ ಒಬ್ಬ ಹೇಳಿತ್ತು, ನ ನಿಧಿಧ್ಯಾಸನಂ ಅಪರೋಕ್ಷ ಜ್ಞಾನ ಕಾರಣಂ ತತ್ರ ಪ್ರಮಾಣ ಭಾವ. ಒಬ್ಬ ಮಾತಾಡ್ದ, ನೋಡಿ ದೇವರ ಧ್ಯಾನ ಮಾಡಿದ ಮೇಲೆ ನಿಮಗೆ ದೇವ್ರು ಕಾಣಿಸ್ತಾನೆ, ತಪ್ಪು. ದೇವರ ಧ್ಯಾನ ದೇವರನ್ನ ನೋಡ್ಲಿಕ್ಕೆ ಕಾರಣ ಅಲ್ವೇ ಅಲ್ಲ. ಇದೇನಿದೆ ಇಂಥ ಮೂರ್ಖತನ, ದೇವರನ್ನ ಸಾಕ್ಷಾತ್ ನೋಡ್ಲಿಕ್ಕೆ ಬೇಕಲ್ಲ ದೇವರ ಧ್ಯಾನ. ಧ್ಯಾನ ಬೇಡ, ಧ್ಯಾನದಿಂದ ದೇವ್ರು ಕಾಣಿಸ್ತಾನೆ ಅಂತ ಯಾರು ಹೇಳಿದ್ ನಿಮ್ಗೆ? ಇಲ್ಲ, ಪ್ರಮಾಣ ಕೊಡಿ ಅಂತ ಕೇಳ್ತಾರೆ. ಪ್ರಮಾಣ ಇದೆಯಾ? ದೇವರ ಧ್ಯಾನ ಮಾಡಿದವನಿಗೆ ಅಂದ್ರೆ ಧ್ಯಾನ ಯಾರು ಮಾಡ್ತಾನೋ ಅವನಿಗೆ ದೇವ್ರು ಕಾಣಿಸ್ತಾನೆ, ಅಪರೋಕ್ಷ ಜ್ಞಾನ ಅವನಿಗಾಗತ್ತೆ. ಪ್ರಮಾಣ ಏನಿದೆ? ಇಲ್ಲ. ಒಂದ್ ವೇಳೆ ನಿಧಿಧ್ಯಾಸನಸ್ಯೇವ ಕಾರಣತ್ವೇ ತಸ್ಯ ಪ್ರಮಾಣಾಂತರತ ಪಾತಾಚ್ಚ, ಒಂದ್ ವೇಳೆ ಧ್ಯಾನವನ್ನು ಕೂಡ ದೇವರ ದರ್ಶನಕ್ಕೆ ಕಾರಣ ಅಂತ ಒಪ್ಪಿದೆ, ನಿಮ್ಮ ಮತದಲ್ಲಿ ಎಷ್ಟು ಪ್ರಮಾಣ? ಇದು ಒಂದು ಬೇರೆ ಪ್ರಮಾಣ ಆಗ್ಬೇಕು. ಅಂದ್ರೆ ಪ್ರತ್ಯಕ್ಷ, ಅನುಮಾನ, ಶಬ್ದ, ನಿಧಿಧ್ಯಾಸನ ಅಂತಿದೆಯಲ್ಲ, ಇದು ಒಂದು ಬೇರೆ ಪ್ರಮಾಣ ಆಗ್ಬೇಕಾಗಿತ್ತು. ಅಷ್ಟೇ ಅಲ್ಲ, ಕಾಮುಕಸ್ಯ ಭಾವನಾ ಪ್ರಕರ್ಷಜನ್ಯ ಕಾಮಿನಿ ಸಾಕ್ಷಾತ್ಕಾರವತ್ ಬ್ರಹ್ಮ ಸಾಕ್ಷಾತ್ಕಾರಸ್ಯ ಅಪ್ರಮಾತ್ವಾಪಾತಾಚ ಇತ್ಯಾಹ ತತ್ತುಚ್ಛಂ ಅಂತ. ಈ ಕಾಮುಕ, ಒಬ್ಬ ಕಾಮುಕ ಅಂದ್ರೆ ಕಾಮ ಜಾಸ್ತಿ ಒಬ್ಬ ವ್ಯಕ್ತಿಗೆ, ಇದು ಅಧಮ ದೃಷ್ಟಾಂತ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಅರ್ಥ ಆಗ್ಬೇಕು ಅನ್ನೋದಕ್ಕೋಸ್ಕರ ಈ ದೃಷ್ಟಾಂತ ಕೊಡ್ತಾರೆ ಶಾಸ್ತ್ರದಲ್ಲಿ. ಒಬ್ಬ ಕಾಮುಕ ಯಾವಾಗ್ಲೂ ಸ್ತ್ರೀ ಬಗ್ಗೆನೇ ವಿಚಾರ ಮಾಡ್ತಾ ಇರ್ತಾರೆ. ಅವನಿಗೆ ಧ್ಯಾನ ಕೂತಾಗ್ಲೆಲ್ಲ
ಯಾರ ಬಗ್ಗೆ ವಿಚಾರ ಮಾಡ್ತಾನಲ್ಲ, ಯಾವ ಸ್ತ್ರೀ ಬಗ್ಗೆ, ಅವಳೇ ಅವನ ಧ್ಯಾನಕ್ಕೆ ಗೋಚರ ಆಗ್ತಾ ಇರ್ತಾಳೆ. ಯಾಕೆ ಗೋಚರ ಆಗ್ತಾ ಇರ್ತಾಳೆ? ಭಾವನಾ ಪ್ರಕರ್ಷಜನ್ಯ. ಅಷ್ಟು ಸಂಸ್ಕಾರ ಅವನ ಮನಸ್ಸಿನಲ್ಲಿ ಇರುತ್ತೆ. ಅಷ್ಟು ಬರೀ ಅವನು ಯೋಚಿಸಿ ಯೋಚಿಸಿ ಆ ಕಾಮುಕನಿಗೆ ಮನಸ್ಸಿನಲ್ಲೆಲ್ಲ ಆ ಸ್ತ್ರೀಯ ಬಗ್ಗೆ ಸಂಸ್ಕಾರ, ಕಾಮಿನಿಯ ಬಗ್ಗೆ ಸಂಸ್ಕಾರ ಇರುತ್ತೆ. ಕೊನೆಗೆ ಅವನಿಗೆ ಸಾಕ್ಷಾತ್ಕಾರ ಆಗ್ತಾಳೆ, ಕಾಮಿನಿ ಸಾಕ್ಷಾತ್ಕಾರ ಆಗತ್ತೆ. ಯಾರಿಗೆ? ಆ ಕಾಮುಕನಿಗೆ. ವಸ್ತುತಃ ಅದು ಯಥಾರ್ಥ ಜ್ಞಾನ ಅಲ್ಲ, ಅಯಥಾರ್ಥ ಜ್ಞಾನ. ಯಾಕಂದ್ರೆ ಕಾಮಿನಿ ಏನ್ ಬಂದಿಲ್ಲ, ಇವ್ನು ಧ್ಯಾನ ಮಾಡ್ತಾ ಮಾಡ್ತಾ ಆ ಕಾಮಿನಿ ಕಂಡಿದ್ದಾನೆ, ನಿಜ. ಕಂಡು ಕೂಡ ಅದರಿಂದ ಏನು ಉಪಯೋಗ? ಏನು ಉಪಯೋಗ ಇಲ್ಲ. ಬ್ರಹ್ಮ ಸಾಕ್ಷಾತ್ಕಾರಸ್ಯ ಅಪ್ರಮಾತ್ವ ಪಾತಾಚ. ಹಾಗಾಗಿ ಹೇಗೆ ಸಂಸ್ಕಾರ ಒಂದು ಎತ್ತರದ ಮಟ್ಟಕ್ಕೆ ಹೋದಾಗ ಕಾಮಿನಿ ಸಾಕ್ಷಾತ್ಕಾರ ಒಬ್ಬ ಕಾಮುಕನಿಗೆ ಹೇಗಾಗುತ್ತೋ ಆ ರೀತಿ ಬ್ರಹ್ಮ ಸಾಕ್ಷಾತ್ಕಾರಕ್ಕೂ ಉಪಯೋಗ ಇಲ್ಲ. ಧ್ಯಾನ ಮಾಡಿದ್ರೆ ಏನಾಗುತ್ತೆ? ಅದರಿಂದ ದೇವ್ರು ಕಾಣಿಸ್ತಾನೆ. ಇದು ಏನರ್ಥ ಅಂದ್ರೆ, ಇವ್ರ ಪ್ರಕಾರ ಧ್ಯಾನ ಮಾಡಿದಾಗ ಧ್ಯಾನದಲ್ಲಿ ನಾವು ನೋಡೋ ವಸ್ತು ಇದೆಯಲ್ಲ, ಅದು ದೇವ್ರಲ್ಲ, ಅದು ಒಪ್ಲೇಬೇಕಲ್ಲ. ಈಗ ಧ್ಯಾನ ಮಾಡ್ತಾ ಒಬ್ಬ ಕಾಮುಕ ಕಾಮಿನಿ ಸ್ತ್ರೀಯನ್ನ ಧ್ಯಾನದಲ್ಲಿ ನೋಡ್ತಾ ಇದ್ದಾನೆ, ಅದ್ರ ಬಗ್ಗೆ ವಿಚಾರ ಮಾಡ್ತಾನೆ. ಅವ್ನ್ ಕಣ್ಮುಚ್ಚಿದ್ರೆ ಆಕೆ ಬರ್ತಾ ಇದ್ದಾನೆ. ಹಾಗೆ ಬ್ರಹ್ಮನು ಕೂಡ ಪರಮಾತ್ಮನು ಕೂಡ ಬರ್ತಾ ಇದ್ದಾನೆ ಕಣ್ಮುಚ್ಚಿದ್ರೆ. ಆ ಸಾಕ್ಷಾತ್ಕಾರ ತಗೊಂಡು ಏನ್ ಮಾಡ್ತೀರಿ? ಧ್ಯಾನದಿಂದ ಏನ್ ಉಪಯೋಗ ಅಂತ ಒಬ್ಬ ಪ್ರಶ್ನೆ ಮಾಡ್ದ. ತತ್ ತುಚ್ಛಂ ಅಂತ ಹೇಳ್ತಾರೆ, ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ಇದು ಮಾತು ಸರಿ ಇಲ್ಲ. ಯಾಕೆ? ತತಸ್ತು ತಂ ಪಶ್ಯತೆ ನಿಷ್ಕಲಂ ಧ್ಯಾಯಮಾನಃ ಅಂತ ಒಂದು ಪ್ರಮಾಣ ಇದೆ. ಯಾವಾಗ ಧ್ಯಾನ ಮಾಡ್ತಾನೋ ಒಬ್ಬ ಭಗವತ್ ಭಕ್ತ, ಅವನಿಗೆ ಭಗವಂತ ತನ್ನ ನಿಷ್ಕಲ್ಮಶವಾದ ರೂಪವನ್ನ ತೋರಿಸ್ತಾನೆ ಅಂತ ಸ್ಪಷ್ಟ ಇದೆ. ಅದು ಕಾಮಿನಿ ಸಾಕ್ಷಾತ್ಕಾರ ತರ ಅಲ್ಲ. ಅವಳೇನ್ ಬಂದು ಇವ್ನ ಮುಂದೆ ನಿಂತ್ಕೊಳ್ಳಲ್ಲ, ಧ್ಯಾನದಲ್ಲಿ ನೋಡ್ತಾನೆ, ಅವಳು ಚೆನ್ನಾಗಿ ಅವಳ ಸ್ವರೂಪ ಇವನಿಗೆ ಕಾಣತ್ತಷ್ಟೇ. ಅದರಿಂದ ಅವಳ ಸಾಕ್ಷಾತ್ಕಾರ ಆಗೋದಿಲ್ಲ ಅವನಿಗೆ. ಆದ್ರೆ ಇಲ್ಲ, ಹಾಗಲ್ಲ. ದೇವರ ಧ್ಯಾನ ಮಾಡಿದಾಗ ಒಮ್ಮೆ ದೇವರು ಖಂಡಿತ ಕಣ್ಣಕ್ಕೆ ಕಾಣ್ತಾನೆ ಮುಂದಕ್ಕೆ. ಅಷ್ಟೇ ಅಲ್ಲ, ಇನ್ನೊಂದು ಮಾತು ಇದೆ. ಒಂದು ವೇದ ವಾಕ್ಯ ಆಯ್ತು, ಅಥರ್ವಣೋಪನಿಷತ್ತಿನ ಮಾತು. ಮತ್ತೊಂದು ಈ ಸ್ಮೃತಿಯಲ್ಲಿ ಬರುವಂತಹ ಒಂದು ಮಾತು. ಶ್ರುತ್ವಾ ಮತ್ವಾ ತಥಾ ಅಧ್ಯಾತ್ವ ತದಜ್ಞಾನ ವಿಪರ್ಯಯೌ ಸಂಶಯಂಚ ಪರಾಣುತ್ಯ ಲಭತೆ ಬ್ರಹ್ಮ ದರ್ಶನಂ ಅಂತ ಒಂದು ಮಾತು. ಶ್ರುತ್ವಾ ಮತ್ವಾ ತಥಾ ಧ್ಯಾತ್ವ, ಮೂರಿದೆ. ಶ್ರುತ್ವ, ಮತ್ವ, ಧ್ಯಾತ್ವ. ಶ್ರುತ್ವ ಅಂದ್ರೆ ಕೇಳೋದು, ಶ್ರವಣ ಮಾಡೋದು. ಮತ್ವ ಅಂದ್ರೆ ಮನನ ಮಾಡೋದು ಅಂತ ಅರ್ಥ. ಧ್ಯಾತ್ವ ಅಂದ್ರೆ ಧ್ಯಾನ ಮಾಡೋದು ಅಂತ ಅರ್ಥ. ಮೂರ್ ಬೇಕಂತೆ, ಮೂರ್ ತ್ವ ಬೇಕು. ಶ್ರುತ್ವ, ಮತ್ವ, ಧ್ಯಾತ್ವ. ಈ ಮೂರಿದ್ರೆ ಅಜ್ಞಾನ ಹೋಯ್ತು, ವಿಪರೀತ ಜ್ಞಾನ ಹೋಯ್ತು, ಸಂಶಯ ಹೋಯ್ತು, ಬ್ರಹ್ಮ ದರ್ಶನಂ ಲಭತೆ, ದೇವರ ದರ್ಶನವನ್ನು ಪಡಿತಾರೆ. ಇಷ್ಟಿದೆ ಸ್ಪಷ್ಟವಾಗಿ. ಇಲ್ಲಿ ಧ್ಯಾನ ಮಾಡಿದ ಮೇಲೆ ಅವನಿಗೆ ದೇವರ ದರ್ಶನ ಆಗತ್ತೆ ಅಂತ ಹೇಳಿದ್ದಾರೆ. ಯಾಕೆ? ಮೊದಲೇ ಅವರು ಧ್ಯಾತ್ವ ಅಂತ ಹೇಳಿಲ್ಲ, ಮೊದಲು ಶ್ರವಣ ಶುತ್ವ, ಆಮೇಲೆ ಮನನ ಹೇಳಿದ್ರು. ಕೊನೆಗೆ ಧ್ಯಾನ ಮಾಡಿ ಆದ ಮೇಲೆ ಬ್ರಹ್ಮ ದರ್ಶನಂ ಲಭತೆ, ತನ್ನ ಬ್ರಹ್ಮ ದರ್ಶನ ಪಡಿತಾರೆ. ಹಾಗಾದ್ರೆ ಯಾವ್ದು ಕಾರಣ ದೇವರ ದರ್ಶನಕ್ಕೆ? ಅದು ಧ್ಯಾನವೇ ಕಾರಣ ಅಂತ ಸ್ಪಷ್ಟ ಹೇಳಿದ್ದಾರೆ. ಅದನ್ನ ಏನಾಯ್ತು? ನಿಧಿಧ್ಯಾಸನ. ಎಂತ ಧ್ಯಾನ ಕಾರಣ ಅಂದ್ರೆ, ಪರಿಪಕ್ವ ನಿಧಿಧ್ಯಾಸನ ಸಹಕೃತ ಮನಸಃ ಏವ ತತ್ರ ಕರ್ಣತ್ವೇನ ನಿಧಿಧ್ಯಾಸನಸ್ಯ ಪ್ರಮಾಣಾಂತರತಾ ಭಾವ. ಅಂದ್ರೆ ನಿಧಿಧ್ಯಾಸನ ಧ್ಯಾನ ಒಂದು ಬೇರೆ ಪ್ರಮಾಣ ಅಲ್ಲ. ಧ್ಯಾನ ಅಂದ್ರೆ ಏನಂದ್ರೆ, ನಮ್ಮ ಮನಸ್ಸು ಒಂದು ವಿಷಯದ ಬಗ್ಗೆ ಪರಿಪಕ್ವತೆಯನ್ನ ಪಡೆಯುತ್ತಲ್ಲ. ಪರಿಪಕ್ವತೆಯನ್ನ ಪಡೆದಾಗ ಮನಸ್ಸಿನಿಂದಲೇ ಒಂದು ಜ್ಞಾನ ಬರುತ್ತಲ್ಲ, ಅದೇ ಧ್ಯಾನ ಅಂದ್ರೆ. ಈಗ ಮನಸ್ಸನ್ನ ದೇವರ ಕಡೆ ಹಾಕಿದೀವಿ, ಒಂದು ಪರಿಪಕ್ವ ಅವಸ್ಥೆಗೆ ಬಂತು ಮನಸ್ಸು. ಅಂದ್ರೆ ಎಲ್ಲಾ ಮರೆತು ಬಿಡ್ತು ಮನಸ್ಸು, ಎಲ್ಲವನ್ನು ಮರೆತು ದೇವರ ಕಡೆ ವಾಲ್ತು. ಅವಾಗ ಆ ಕ್ಷಣವೂ ಕೂಡ ದೇವರಲ್ಲೇ ಇದೆ ಮನಸ್ಸು, ಎಲ್ಲೂ ಹೋಗ್ತಾ ಇಲ್ಲ ಹೊರಗಡೆ. ಆಗ ಮನಸ್ಸಿನಿಂದಲೇ ಜ್ಞಾನ ಒಂದು ಬರುತ್ತೆ. ಹಾಗಾದ್ರೆ ಧ್ಯಾನಕ್ಕೆ ಕೂತಾಗ ಅತ್ಯಂತ ಪಕ್ವದ ಸ್ಥಿತಿಯಲ್ಲಿರೋ ಮನಸ್ಸಿನಿಂದ ದೇವರ ಜ್ಞಾನ ಬರುತ್ತಲ್ಲ, ಆ ಮನಸ್ಸೇ ಕಾರಣ ಆ ಜ್ಞಾನ ಬರ್ಲಿಕ್ಕೆ. ಅದನ್ನ ಹೇಳ್ತಾರೆ. ಸರಿ, ಆ ಮನಸ್ಸಿನಿಂದ ದೇವರ ಜ್ಞಾನ ಬಂತಲ್ಲ, ಆ ಮನಸ್ಸು ಸಾಮಾನ್ಯವಾಗಿ ಯಾವುದೇ ಒಂದು ಪ್ರಮಾಣ ಆಗ್ಲಿ, ನಮಗೆ ಮೊದಲು ಜ್ಞಾನ ಬಂದಾಗ ಅದನ್ನ ಪ್ರಮಾಣ ಅಂತಾನೆ ತಿಳ್ಕೊಳ್ತೀವಿ, ತಪ್ಪು ಅಂತ ತಿಳ್ಕೊಳಲ್ಲ. ಈಗ ಯಾರೋ ಒಬ್ರ ಬಗ್ಗೆ ಹೇಳಿದ್ರು, ನೋಡಿ ಇವ್ರು ಹಾಗಂತೆ, ಇವ್ರು ಹೀಗಂತೆ ಅಂತ. ಕೇಳದ್ ಕೂಡ ನಮ್ಗೆ ಏನ್ ಅನ್ಸ, ಒಪ್ಕೊಂಡ್ಬಿಡ್ತೀವಿ ನಾವು. ಅದು ಪ್ರಮಾಣ, ಔತ್ಸರ್ಗಿಕ ಸ್ವತಃ ಪ್ರಾಮಾಣ್ಯ ಅಂತ ಹೇಳ್ತಾರೆ. ಒಂದ್ ವಿಷಯವನ್ನ ನಾವು ದೂರದಿಂದ ನೋಡ್ತೀವಿ, ಹತ್ರದಿಂದ ನೋಡ್ತೀವಿ, ನೋಡಿದ್ರೆ ಸತ್ಯ ಅಂತ ಅನ್ಕೊಂಡ್ಬಿಡ್ತೀವಿ ಮೊದಲು, ಅದು ಪ್ರಮಾಣ ಅಂತ ಅನ್ಕೊಂಡ್ಬಿಡ್ತೀವಿ. ಆಮೇಲೆ ಸ್ವಲ್ಪ ಸರಿಯಾಗಿ ನೋಡಿಲ್ಲ, ಸರಿ ಮುಂದೆ ಹೋದಾಗ ಗೊತ್ತಾಗತ್ತೆ, ಅಯ್ಯೋ ತಪ್ಪಾಯ್ತಲ್ಲ. ಅಂದ್ರೆ ಶಾಸ್ತ್ರದಲ್ಲಿ ಹೇಳೋದಲ್ಲ, ಲೌಕಿಕವಾಗೂ ಅನುಭವ ಇದೆ. ಕೇಳ್ದಾಗ ಒಬ್ರ ಬಗ್ಗೆ ಹೀಗೇನ್ ತೀರ್ಮಾನಕ್ಕೆ ಬಂದ್ಬಿಡ್ತೀವಿ, ಅದ್ರ ವಿಚಾರ ಮಾಡ್ದಾಗ ಗೊತ್ತಾಗತ್ತೆ ಅದ್ ಹಾಗಲ್ಲ ಅಂತ ಗೊತ್ತಾಗತ್ತೆ, ಸಹಜ. ಹಾಗಾದ್ರೆ ಔತ್ಸರ್ಗಿಕಂ ಸ್ವತಃ ಪ್ರಾಮಾಣ್ಯಂ ಅಪವಾದ ಯಾವಾಗ ಬಾಧಕ ಅಂದ್ರೆ, ಈ ಸ್ವತಃ ಪ್ರಾಮಾಣ್ಯ ಯಾವಾಗ್ಲೂ ಒಂದು ಮಾತಿನಿಂದ ಅಥವಾ ಒಂದು ನೋಡಿದಾಗ ಬರೋ ಜ್ಞಾನ ಪ್ರಮಾಣ ಅಂತಾನೆ ಮೊದಲು ಬರೋದು. ಆದ್ರೆ
ಆ ವಿಚಾರ ಮಾಡಿದಾಗ ಗೊತ್ತಾಗತ್ತೆ ಅದು ಸರಿ ಇದೆಯೋ ಇಲ್ವೋ ಅಂತ. ಇದರ ಬಗ್ಗೆ ಸಾಕಷ್ಟು ಉದಾಹರಣೆಗಳನ್ನ ಈ ಟಿಪ್ಪಣಿಗಳಲ್ಲೂ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ನಮಗೆ ಪ್ರಸಿದ್ಧವಾದ ಈ ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಂಡ. ನೋಡಿದ ಸತ್ಯನಲ್ಲಿ ಹಗ್ಗ ನೋಡಿದ್ದಷ್ಟೇ, ಆದ್ರೆ ಒಂದು ಹಗ್ಗ ಅಂತ ಗೊತ್ತಿಲ್ಲದೆ ಹಾವು ಅಂತ ತಿಳ್ಕೊಂಡ. ಸ್ವಲ್ಪ ವಿಚಾರ ಮಾಡಿ ಮುಂದಕ್ಕೆ ಹೋದ್ಮೇಲೆ ಗೊತ್ತಾಯ್ತು ಇದು ಹಗ್ಗ ಇದು ಹಾವಲ್ಲ ಅಂತ ಗೊತ್ತಾಯ್ತು. ನೋಡಿದ ಕೂಡಲೇ ಎಲ್ಲ ಕಣ್ಣಿನಿಂದ ನೋಡಿದ್ರು ಕೂಡ ಪ್ರಮಾಣದಿಂದ ಮತ್ತೆ ಪರಿಶೀಲನೆ ಮಾಡ್ಬೇಕಲ್ಲ. ಪ್ರಮಾಣದಿಂದ ಪರಿಶೀಲನೆ ಮಾಡದೇ ಇದ್ರೆ ನೋಡಿದ್ದಕ್ಕೆ ಅದು ಬಂದಿರೋ ಜ್ಞಾನಕ್ಕೆ ಪ್ರಾಮಾಣ್ಯ ಸಿದ್ಧಿಸೋದಿಲ್ಲ, ನಿಶ್ಚಯ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂತೂ ಇಲ್ಲಿ ಪ್ರಕೃತಕ್ಕೆ ಏನಂದ್ರೆ ಸಾಕ್ಷಾತ್ಕಾರಸ್ಯ ಅದುಷ್ಟಕರಣ ಜನ್ಯತ್ವೇನ ವಿಷಯಾಬಾಧೇನ ಚ ಔತ್ಸರ್ಗ ಸ್ವತಃ ಪ್ರಾಮಾಣ್ಯ ತ್ಯಾಗ ಯೋಗಿನ ಪ್ರಮಾತ್ಮೋದ್ದೇಶ ಅಂತ ಒಂದು ಮಾತು ಬಂದಿದೆ ಕೊನೆಗೆ ಈ ಯಾದುಪತ್ಯ ಟಿಪ್ಪಣಿಯಲ್ಲಿ. ಇದಕ್ಕೆ ಅರ್ಥ ಇಷ್ಟೇ, ನಮ್ಮ ಜ್ಞಾನ ಪ್ರಮಾಣ ಅಂತ ಯಾವಾಗ ಆಗೋದು, ನಮ್ಮ ಸರಿಯಾದ ಇಂದ್ರಿಯದಿಂದ ಅದು ಹುಟ್ಟಿದ್ರೆ ಮಾತ್ರ. ನಮ್ಮ ಇಂದ್ರಿಯದಲ್ಲಿ ದೋಷ ಇರಬಾರ್ದು. ಅವನಿಗೆ ಕಾಮಾಲೆ ದೋಷ ಇದೆ, ಆಗ ನೋಡಿದ ವಸ್ತು ಯಾವ ತರ ಕಾಣುತ್ತೆ, ಒಂದೇ ತರ ಕಾಣುತ್ತೆ, ಒಂದೇ ಬಣ್ಣದಲ್ಲಿ. ಅವನಿಗೆ ಆ ದೋಷ ಇರೋದ್ರಿಂದ ಬಿಳಿಯಾಗದ ವಸ್ತು ಬಿಳಿಯಾಗಿ ಕಾಣ್ತಾನೆ ಇಲ್ಲ, ಯಾಕೆ ದೋಷ ಇದೆ ಅವನ ಕಣ್ಣಲ್ಲಿ. ಹಾಗಾದ್ರೆ ಯಾವಾಗ ಇಂದ್ರಿಯದಲ್ಲಿ ದೋಷ ಇದೆ, ಅಂತ ದೋಷ ಇರುವಂತ ಇಂದ್ರಿಯದಿಂದ ಏನ್ ನೋಡಿದ್ರು ತಪ್ಪಾಗೆ ಕಾಣೋದು. ಮನಸ್ಸು ಚೆನ್ನಾಗಿದ್ರೆ ಎಲ್ಲಾ ವಿಷಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ದೋಷ ಇದ್ರೆ ದೋಷವನ್ನೇ ಹುಡ್ಕೊಂಡು ಆ ಮನಸ್ಸು ಹೋಗತ್ತೆ. ಪ್ರಕೃತ ಮನಸ್ಸು ಚೆನ್ನಾಗಿದೆ, ದೋಷ ಇಲ್ಲ, ಪರಿಪಕ್ವಾವಸ್ಥೆಯಲ್ಲಿದೆ, ಎಲ್ಲ ಇಂದ್ರಿಯಗಳು ಸರಿಯಾಗಿದೆ. ಆಗ ಧ್ಯಾನ ಕೂತಾಗ ದೇವರ ದರ್ಶನ ಆದ್ರೆ ಸರಿಯಾಗಿ ಆಗ್ಬೇಕು, ಅದು ಪ್ರಮಾಣ. ಅದು ಅಪ್ರಮಾಣ ಆಗಲ್ಲ. ಆದ್ರೆ ಕಾಮುಕನಿಗೆ ಆಗಲ್ಲ, ಅವನಲ್ಲಿ ತುಂಬಾ ದೋಷ ಇದೆ. ಆ ದೋಷ ಇತ್ತು ಅವನು ತಾನು ಸಾಕ್ಷಾತ್ಕಾರ ಮಾಡ್ಕೊಳ್ತಾನೆ, ಅದು ತಪ್ಪು. ಯಾಕೆ ರಾಗಾದಿ ದೋಷ ಇದೆ ಅವನಲ್ಲಿ ಜಾಸ್ತಿ. ಹೀಗೆ ಅವನಿಗೂ ಇವನಿಗೂ ವ್ಯತ್ಯಾಸ ಇದೆ ಅಂತ ಇಷ್ಟು ನಿರೂಪಣೆ ಮಾಡಿ ಇಲ್ಲಿ ಒಂದು ವಿಷಯವನ್ನ ನಿಲ್ಲಿಸ್ತಾರೆ. ಇದರ ಮೇಲೆ ಇನ್ನೂ ವಿಚಾರಗಳಿದೆ, ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ವಂತ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯರ್ಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ನಮಸ್ಕಾರ. ಶಾಸನ ನಮಸ್ಕಾರಗಳು.